ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕರುಣಾಸಂಧಿ 27ನೇ ಪದ್ಯ. ಕಣ್ಣಿಗೆವೆಯಂದದಲ್ಲಿ ಕೈಮೈ ತಿಣ್ಣಿಗೊದಗುವ ತೆರದಿ ಪಲ್ಗಳು ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವ ನೀವಂತೆ. ಪುಣ್ಯ ಫಲವೇವಂದದಲ್ಲಿ ನುಡಿವೆಣ್ಣಿ ನಾಣ್ಮಾಂಡದೊಳು ಲಕ್ಷ್ಮಣ ನಣ್ಣನೊದಗುವ ಭಕ್ತರವಸರ ಕಮರಗಣ ಸಹಿತ. ಮತ್ತೆ ಹೇಳ್ತಾ ಇದ್ದಾರೆ ಎಷ್ಟು ಕರುಣಾ ಸಮುದ್ರ ಪರಮಾತ್ಮ ಇದ್ದಾನೆ ಅಂತ ಅನ್ನೋದನ್ನು. ಕಣ್ಣಿಗೆ ಎವೆಯಂದದಲ್ಲಿ, ಕಣ್ಣಿಗೆ ಎವೆಗಳು ಅಂದರೆ ರೆಪ್ಪೆಗಳು ಹೇಗಿವೆಯೋ ನೋಡಿರಿ. ಒಂದು ಚೂರು ಧೂಳು ಬಂದಾಕ್ಷಣ ಒಂದು ಏನು ಬರ್ತದೆ ತಾನೇ, ನಾವು ಹೇಳೋಕ್ಕಿಂತ ಮೊದಲು ತಾನೇ ಒಂದು ಮುಚ್ಚಿ ಹಾಕ್ಬಿಡುತ್ತೆ, ಮುಚ್ಚಿ ನಮಗೆ ಸಹಾಯ ಮಾಡುತ್ತೆ. ಕೈ ಮೈ ತಿಣ್ಣಿಗೊದಗುವ ತೆರದಿ, ಮೈಗೆ ತಿಂಡಿ ಇಟ್ಟಾಗ ತುರಿಸಿಕೊಳ್ಳುವಾಗ ಕೈಗಳು ತಕ್ಷಣದಲ್ಲಿ ಬಂದು ಸಹಾಯ ಮಾಡುತ್ತೆ. ಪಲ್ಗಳು ಅಂದರೆ ಹಲ್ಲುಗಳು ಪಣ್ಣು ಫಲಗಳ ನಗೆದು ಜಿಹ್ವೆಗೆ ರಸವ ನೀವಂತೆ. ಪಕ್ವವಾಗಿರುವಂಥ ಹಣ್ಣುಗಳನ್ನು ಕಾಯಿಗಳನ್ನು ಅಗಿದು ಅಂತಂದರೆ ಕಡಿದು ಅದನ್ನು ಸಣ್ಣ ಮಾಡಿ ಜಿಹ್ವೆಗೆ ಅಂದರೆ ನಾಲಿಗೆಗೆ ಅವುಗಳ ರಸವನ್ನು ಕೊಡುವಂತೆ, ರಸನೇಂದ್ರಿಯಕ್ಕೆ ಅವುಗಳ ರಸವನ್ನು ಕೊಡುವಂತೆ ಲಕ್ಷ್ಮಣನ ಅಣ್ಣನಾಗಿರುವಂತಹ ಶ್ರೀರಾಮಚಂದ್ರ ದೇವರು ಪರಮಾತ್ಮನು ನುಡಿವೆಣ್ಣಿ ನಾಣ್ಮಾಂಡದೊಳು. ನುಡಿವೆಣ್ಣು ಅಂತಂದರೆ ಸರಸ್ವತಿ ಅವಳ ಪತ್ನಿಯಾಗಿರುವಂತಹ ಬ್ರಹ್ಮದೇವರ ಅಂಡದಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿ ಪುಣ್ಯ ಫಲವೇ ಬಂದದಲ್ಲಿ ಪುಣ್ಯರೂಪವಾಗಿರುವಂಥ ಫಲವನ್ನು ಕೊಡುವುದಕ್ಕೋಸ್ಕರ ಪರಮಾತ್ಮ ಭಕ್ತರ ಅವಸರಕ್ಕೆ, ಭಕ್ತರ ಸಮಯಕ್ಕೆ ಸರಿಯಾಗಿ ಈಗಿಲ್ಲ ಆಗಿಲ್ಲ ನಂಗೆ ಮರ್ತು ಹೋಯಿತು, ಅಲ್ಲಿ ಕೆಲಸ ಮಾಡ್ತಿದ್ದೆ ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಏನು ಮಾತಾಡದೆ ಅವರು ಕರೆದಾಕ್ಷಣ ಓಡಿ ಬರ್ತಾನೆ. ಹೇಗೆ ಬರ್ತಾನೆ? ಅಮರಗಣ ಸಹಿತ ಬರ್ತಾನೆ. ದೇವ ಸಮೂಹದಿಂದ ಯುಕ್ತನಾಗಿ ಬಂದು ಒದಗುವನು, ಸಹಾಯ ಮಾಡ್ತಾನಂತೆ. ಇದಕ್ಕಿಂತ ಹೆಚ್ಚೇನು ಹೇಳ್ತಾರೆ? ಆನೆ ಇದಕ್ಕೆ ಹೋಗಿದೆ ನೀರು ಕುಡಿಯೋಕ್ಕೆ ನದಿಗೆ. ಅಲ್ಲಿರುವಂತಹ ಮೊಸಳೆ ಅದರ ಕಾಲು ಹಿಡಿದಾಗ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂದರೆ ಓಡು ಬಂದೋ ಇಲ್ಲ ಪರಮಾತ್ಮ. ಈಗ ಕರಿತಾ ಇದೆಯಾ, ಆಮೇಲೆ ಬರ್ತೇನೆ, ಈಗೇನೋ ಕೆಲಸ ಮಾಡ್ತೀನಿ, ಹೀಗೆ ಅನ್ನೋದೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಭಕ್ತರಿಗೆ ಕರೆದಾಕ್ಷಣ ಓಡಿ ಬರ್ತಾನೆ. ಭಕ್ತಿ ಬೇಕು. ಆ ಪರಮಾತ್ಮ ನನ್ನವ, ಆ ಪರಮಾತ್ಮನ ಸ್ಮರಣೆ ಯಾವಾಗಲೂ ಬೇಕು. ಆ ಪರಮಾತ್ಮನಿಂದಲೇ ನನಗೆ ದೇಹ ಸಿಕ್ಕಿದೆ, ಪರಮಾತ್ಮನಿಂದಲೇ ನನಗೆ ಊಟ ಸಿಕ್ಕಿದೆ, ಪರಮಾತ್ಮನಿಂದಲೇ ನನಗೆಲ್ಲ ಸಿಕ್ಕಿದೆ ಅಂತ ಹೇಳೋ ಪ್ರತಿ ಕ್ಷಣಕ್ಕೆ ಅವನ ನೆನಪು ಬೇಕು, ಅವನ ಸ್ಮರಣೆ ಬೇಕು. ಆವಾಗ ಅವನೇ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಕಣ್ಣಿಗೆವೆಯಂದದಲ್ಲಿ ಆ ಇದರಿಂದಲೇ ಉತ್ತಮಾಧಿಕಾರಿಗಳು ಅಂತ ಅವರಿಗೆ ಅನ್ವಯಿಸುತ್ತೆ ಅದು. ಎರಡನೇದು ಕೈ ಮೈ ತಿಣ್ಣಿಗೆ ಅಂತ ಹೇಳಿದ್ರೆ ಮಧ್ಯಮಾಧಿಕಾರಿಗಳು. ಇದು ಮಾಡಿದಾಗ ಬರುತ್ತೆ. ಅಧಮಾಧಿಕಾರಿಗಳು ಅಂದರೆ ಹಲ್ಲುಗಳು ಅದು ಇದು ಮಾಡಿದಾಗ ಅದಕ್ಕೆ ರಸ ಸಿಕ್ಕತ್ತೆ. ಉತ್ತಮಾಧಿಕಾರಿಗಳು ಬ್ರಹ್ಮಾದಿ ತತ್ವಾತ್ಮಾಭಿಮಾನಿ ದೇವತೆಗಳು, ಸರ್ವದಾ ಜಾಗೃತನಾಗಿ ಅವರಿಗೆ ಒದಗಿ ಬರ್ತಾನೆ ಪರಮಾತ್ಮ. ಮಧ್ಯಮಾಧಿಕಾರಿಗಳು ಕರ್ಮಜ ದೇವತೆಗಳಿಂದ ಆರಂಭಿಸಿ ದೇವಗಂಧರ್ವರವರೆಗೆ ಅವರಿಗೆ ಬಾಧೆ ಬಂದಾಗ, ಅವರಿಗೆ ತ್ರಾಸು ಬಂದಾಗ, ಕಷ್ಟ ಬಂದಾಗ ಅವರ ಹತ್ತಿರ ಪರಮಾತ್ಮ ಒದಗಿ ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ. ಅಧಮರಾಗಿರುವಂತಹ ಮನುಷ್ಯ ಗಂಧರ್ವರು, ಸಾಮಾನ್ಯ ಮನುಷ್ಯರು ಮುಂತಾದವರಿಗೆ ಹಲ್ಲುಗಳು ಹೇಗೆ ಹಣ್ಣುಗಳನ್ನು ಕಡಿದು ತಿಂದ ನಂತರ
ರಸವನ್ನು ಕೊಡುವಂತೆ ಕಾಲ ವ್ಯವಧಾನದಿಂದ ಅಂದರೆ ಸಮಯದ ನಂತರ ಭಗವಂತ ಬಂದು ಒದಗಿ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಇನ್ನೊಂದು ನೆನಪಿಟ್ಕೊಳ್ಳಿ, ಪರಮಾತ್ಮ ನಿಮಿತ್ತವಿಲ್ಲದೆ ಬಂದು ಆಗಿದೆ. ನಮ್ಮಿಂದ ಏನನ್ನು ಬಯಸದೆ ನಮಗೆ ರಕ್ಷಣೆ ಮಾಡ್ತಾನೆ, ನಮಗೆ ಅನುಗ್ರಹ ಮಾಡ್ತಾನೆ. ಅದನ್ನೇ ಭಾಗವತದಲ್ಲಿ ಹೇಳಿದ್ದಾರೆ. ಲೋಕಾನಾಂ ಪಿತರೋ ಅನ್ನುವ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮಿಂದ ಅವನಿಗೇನು ಬೇಕಾಗಿಲ್ಲ, ಹಿಂದೂ ಇಲ್ಲ, ಈಗೂ ಇಲ್ಲ, ಮುಂದೆ ಇಲ್ಲ, ಎಂದೂ ಯಾವ ಕಾಲಕ್ಕೂ ಬೇಕಾಗಿಲ್ಲ. ಆದರೂ ಭಕ್ತಿಯಿಂದ ಕರೆದಿದ್ದಾರೆ ಅಂತ ಓಡಿ ಬರ್ತಾನೆ. ಇವರಿಗೆ ಸಹಾಯ ಮಾಡಿದರೆ ನನಗೆ ಅವರು ಮುಂಚೆ ಇದೆಲ್ಲ ಯಾವುದೂ ಇಲ್ಲ, ಅವನಿಗೆ ಯಾರಿಂದಲೂ ಬೇಕು ಆಗಿಲ್ಲ. ಆದ್ದರಿಂದ ಇಲ್ಲಿ ಪರಮಾತ್ಮ ನಿಮಿತ್ತವಿಲ್ಲದೆ ನಮಗೆ ಸಹಾಯ ಮಾಡ್ತಾನೆ ಅಂತ ಹೇಳಬೇಕಾದ್ರೆ, ಬ್ರಹ್ಮಾಂಡದಲ್ಲಿ ಪರಮಾತ್ಮ ಈ ರೀತಿಯಾಗಿ ಕರುಣಾಸಮುದ್ರನಾಗಿಂತ ಪರಮಾತ್ಮ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲರಿಗೂ ಸಹಾಯ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಸ್ಥಿತಿಯನ್ನು ಮಾಡ್ತಾನೆ, ಅವರ ಕರ್ಮಕ್ಕನುಸಾರವಾಗಿ ಫಲವನ್ನು ಕೊಡ್ತಾನೆ. ಕೊಟ್ಟುದನು ಕೈಕೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟ ಬೆನ್ನಿಲಿ ಹೊರಸಿದವರುಳು ಸಿಟ್ಟು ಮಾಡಿದನೇನು ಹರೆ, ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದ ನಹಿತರನು. ಕೊಟ್ಟುದನು ಕೈಕೊಂಬ, ಭಕ್ತಿಯಿಂದ ವಿಧಿಪೂರ್ವಕವಾಗಿ ಏನು ಸಮರ್ಪಣೆ ಮಾಡ್ತೀರಿ ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾರೆ. ಶಬ್ದದ ಕಡೆ ಲಕ್ಷ್ಯ ಕೊಡಿ. ವಿಧಿಪೂರ್ವಕವಾಗಿ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾರೆ. ಅದರಲ್ಲಿರುವಂತಹ ಶುಭ ಹಾಗೂ ಸಾರರಸ ಭಾಗವನ್ನು ಮಾತ್ರ ಸ್ವೀಕರಿಸ್ತಾನೆ. ಅರಕ್ಷಣ ಬಿಟ್ಟಗಲ, ತನ್ನ ಭಕ್ತರನ್ನು ಅರ್ಧ ಕ್ಷಣವೂ ಬಿಟ್ಟು ಅಗಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ನವರ ಅಂದರೆ ತನ್ನ ಭಕ್ತರ, ತನ್ನ ಭಕ್ತರನ್ನು ಒಂದು ಕ್ಷಣವೂ ಬಿಟ್ಟಾಗಲೋದಿಲ್ಲ. ತನ್ನ ಭಕ್ತರ ದುರಿತಗಳನ್ನು, ಅವರ ಪಾಪಗಳನ್ನು, ಅವರಿಗೆ ಬರುವಂತಹ ವಿಘ್ನಗಳನ್ನು, ಅವರಿಗೆ ಬರುವಂತಹ ಸಂಕಟಗಳನ್ನು ಪರಮಾತ್ಮ ಅಟ್ಟುವನು ಅಂದರೆ ದೂರ ಮಾಡೋಕ್ಕನು, ಓಡಿಸಿ ಹಾಕ್ಬಿಡ್ತಾನಂತ. ದುರಿತಾರಣ್ಯ ಪಾವಕನು, ದುರಿತಗಳೆಂಬ ಅರಣ್ಯಕ್ಕೆ ಪರಮಾತ್ಮ ಹೇಗಿದ್ದಾನೆ, ಅಗ್ನಿ ಹೇಗಿದ್ದಾನೆ. ಅಲ್ಲಿ ಬೆಂಕಿ ಹತ್ತಿರ ಒಂದು ಕ್ಷಣದಲ್ಲೆಲ್ಲ ಸುಟ್ಟು ಬುದ್ಧಿ ಆಗುತ್ತೆ. ಅಂದರೆ ದುರಿತಗಳನ್ನು ಹೇಗೆ ಅರಣ್ಯವನ್ನು ದಾವಾಗ್ನಿ ಸುಡ್ತದೆಯೋ ಅದೇ ರೀತಿಯಾಗಿ ಪಾಪಗಳನ್ನು, ದುರಿತಗಳನ್ನು ಪರಮಾತ್ಮ ನಾಶ ಮಾಡಿ ಹಾಕ್ತಾನೆ. ಬೆಟ್ಟ ಬೆನ್ನಲಿ ಹೊರಸಿದವರುಳು, ನೋಡ್ರಿ, ಮಂದರ ಪರ್ವತವನ್ನು ಬೆನ್ನ ಮೇಲೆ ಹೊರಸಿರುವಂತಹ ದೇವತೆಗಳ ಮೇಲೆ ಸಿಟ್ಟು ಮಾಡಿದ್ನೇನು. ಕೂರ್ಮರೂಪನಾಗಿರುವಂತಹ ಪರಮಾತ್ಮ ಸಮುದ್ರ ಮಥನ ಕಾಲದಲ್ಲಿ ತನ್ನ ಬೆನ್ನ ಮೇಲೆ ಆ ಬೆಟ್ಟವನ್ನು ಇಟ್ಟುಕೊಂಡು ದೇವತೆಗಳಿಗೆ ಹೇಳ್ತಾ ಇದ್ದಾನೆ, ಸಮುದ್ರ ಮಥನ ಮಾಡಿರಿ. ಸಿಟ್ಟು ಮಾಡಲಿಲ್ಲ. ಮತ್ತು ತಾನೇ ದೇವತೆಗಳಿಗಾಗಲೂ ಆಗ ದೇವತೆಗಳು ದಣದು ಇದ್ದಾದಾಗ ತಾನೇ ಸಮುದ್ರ ಮಥನವನ್ನು ಮಾಡಿದ್ದಾನೆ. ಅವರಿಗೆ ನೋಡ್ರಿ, ಕೆಳಗೆ ಕೂರ್ಮನೂ ತಾನೇ ಆಗಿದ್ದಾನೆ, ಬೆಟ್ಟವನ್ನು ಧರಿಸಿದ್ದಾನೆ, ಸಮುದ್ರ ಮಥನವನ್ನು ತಾನೇ ಅಜಿತನಾಗಿ ಮಾಡಿದ್ದಾನೆ, ಅವರಿಗೆ ಅಮೃತವನ್ನು ಉಣಿಸಿದ್ದಾನೆ. ಕಂಗೆಟ್ಟ ಸುರರಿಗೆ ಎಷ್ಟು ಮಥಿಸಿದರೂ ಬರೋದಿಲ್ಲ, ಆವಾಗ ಅವರು ಆಯಾಸ ಹೊಂದಿದ್ದಾಗ ತಾನೇ ಅಮೃತವನ್ನು ಮಥನ ಮಾಡಿ ಅದನ್ನು ಅವರಿಗೆ ಉಣಿಸಿದ್ದಾನೆ. ಅಹಿತರನು, ದೇವಶತ್ರುಗಳಾಗಿರುವಂತಹ ದೈತ್ಯರನ್ನು ಮುರಿದನು ಅಂದರೆ ಸಂಹಾರ. ವರಗಳಿಂದ ಸೊಕ್ಕಿದಂತಹ ದೈತ್ಯರಿಗೆ ಅಮೃತವನ್ನು, ಸುಧೆಯನ್ನು ಕುಡಿಸದೆ ಅವರಿಗೆ ಶ್ರಮಪಡಿಸಿ ಯುದ್ಧದಲ್ಲಿ ಅಪಜಯವನ್ನು ಕೊಟ್ಟು ಅವರನ್ನು ಕುಗ್ಗಿಸಿ ಕೊನೆಗೆ ಸಂಹಾರ ಮಾಡ್ತಾನೆ. ಇದೇ ಅವನ ಕರುಣಾಪೂರ್ಣತ್ವ. ನೋಡಿ,
ಪರಮಾತ್ಮ ಎಷ್ಟು ಕರುಣಾ ಸಮುದ್ರ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವನಿಗೆ ಜಯವಾಗಲಿ ಅಪಜಯ ಇಂಥ ಯಾವ ದೋಷಗಳೂ ಇಲ್ಲ. ಭಕ್ತರ ದೋಷಗಳನ್ನು ಲೆಕ್ಕಿಸದೆ ಪರಮಾತ್ಮ ಅವರಿಗೆ ಸಂತೋಷವನ್ನು ಕೊಡ್ತಾನೆ. ಇದಕ್ಕಿಂತ ಹೆಚ್ಚೇನು ಬೇಕು ಹೇಳ್ರಿ? ಸಮುದ್ರ ಮಥನ ಮಾಡಿ ದೇವತೆಗಳೆಲ್ಲ ಸುಸ್ತಾಗಿ ಇದಾಗಿದೆ. ಆಗ ಪರಮಾತ್ಮ ತಾನೇ ಅದನ್ನು ಮಥನ ಮಾಡಿ ಅವರಿಗೆ ಅಮೃತವನ್ನು ಉಡಿಸಿದ. ಇದಕ್ಕಿಂತ ಕರುಣಾ ಸಮುದ್ರತ್ವ ಮತ್ತು ಯಾರಿಗಿದೆ ಹೇಳ್ರಿ ಈ ಪ್ರಪಂಚದಲ್ಲಿ? ಆದ್ದರಿಂದ ಭಕ್ತಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಮೊದಲನೇ ಸಂಧಿಯಲ್ಲಿ ಏನು ಹೇಳಿದ್ರು? ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಎಲ್ಲ ದೇವತೆಗಳಿಂದಲೂ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅಂತ ಹೇಳಿದ್ರು. ಆ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಅಂತಂದ್ರೆ ನಮ್ಮನ್ನು ರಕ್ಷಣೆ ಮಾಡ್ತಾನೋ ಇಲ್ಲೋ? ನಾವೆಲ್ಲ ಸಾಮಾನ್ಯರು, ಮನುಷ್ಯರು ಅಂತಂದು ಚಿಂತೆ ಮಾಡಬೇಡ. ಆ ಪರಮಾತ್ಮ ಕರುಣಾ ಸಮುದ್ರನೂ ಆಗಿದ್ದಾನೆ. ಅವನಷ್ಟು ಕರುಣಾ ಸಮುದ್ರರು ಈ ಪ್ರಪಂಚದಲ್ಲಿ ಮತ್ತೆ ಯಾರೂ ಎಲ್ಲೇ ಇಲ್ಲ. ಆದ್ದರಿಂದ ಆ ಕೃಪಾಸಾಗರನಾಗಿರುವಂತಹ, ಕರುಣಾ ಸಮುದ್ರನಾಗಿರುವಂತಹ, ಕರುಣಾ ಮಹೋದಧಿಯಾಗಿರುವಂತಹ ಆ ಪರಮಾತ್ಮನ ಅನುಗ್ರಹ ಪಡೆಯಬೇಕಾಗಿದ್ದರೆ ನೀನು ಯಾವ ವರ್ಣದಲ್ಲಿದ್ದೆ, ಯಾವ ಆಶ್ರಮದಲ್ಲಿದ್ದೆ, ಭಕ್ತಿಯಿಂದ ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ಅವನ ಪೂಜೆ ಅಂತ ಹೇಳಿ ಮಾಡಿ, ಅವನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಅಂಥೇಳಿ ಅವನ ಪೂಜೆ ಅಂತ ಹೇಳಿ ಮಾಡಿ ಅವನಿಗೆ ಅರ್ಪಿಸು. ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳೆಲ್ಲ ಚಿನ್ಮಯ ಸಾದರದಿ ತನ್ನಂಗ್ರಿ ಕಮಲವನಂಬೆ ಸ್ತುತಿಸುವರ. ಕಾದುಕೊಂಡಿಹ ಪರಮ ಕರ್ಣ ಮಹೋದದಿಯು ತನ್ನವರು ಮಾಡ್ದ ಮಹಾಪರಾಧಗಳ ನೋಡದಲೆ ಸಲಹುವ ಸರ್ವಕಾಮದನು. ಖೇದ ಅವನಿಗೆ ದುಃಖವಾಗಲಿ, ಮೋದ ವಿಷಯದಿಂದ, ಪ್ರಾಕೃತ ಸುಖದಿಂದ ಆನಂದವಾಗಲಿ, ಪ್ರಾಕೃತ ಆನಂದವಾಗಲಿ, ಜಯ ಗೆಲುವು ಅನ್ನೋದಾಗಲಿ, ಪರಾಜಯ ಅಂದರೆ ಸೋಲು, ಇದು ಯಾವುದು ಮೊದಲಾದ ಮುಂತಾದ ದೋಷಗಳು ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಅವನು ಯಾವಾಗಲೂ ಜಯಿಯೇ ಆಗಿದ್ದಾನೆ, ಜ್ಞಾನಾನಂದ ಪೂರ್ಣನಾಗಿದ್ದಾನೆ. ಅವನಿಗೆ ಇದೆಲ್ಲ ಯಾವುದೂ ಇಲ್ಲ. ಜೀವರಿಗಿರುವಂತೆ ಯಾವ ದೋಷಗಳೂ ಇಲ್ಲ. ನಿರ್ದೋಷನಾಗಿದ್ದಾನೆ ಪರಮಾತ್ಮ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ನಿರ್ದೋಷನಾಗಿದ್ದಾನೆ. ಚಿನ್ಮಯ ಅಂತ ಇದ್ದಾರೆ, ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಸಾದರದೆ ತನ್ನಂಗ್ರಿ ಕಮಲವ, ಭಕ್ತಿಯಿಂದ, ಆದರದಿಂದ, ವಿಶ್ವಾಸದಿಂದ ತನ್ನ ಅಂಗ್ರಿ ಕಮಲವನ್ನು, ತನ್ನ ಪಾದಕಮಲಗಳನ್ನು ನಂಬಿ ಅಂದರೆ ದೃಢ ವಿಶ್ವಾಸ ಇಟ್ಟು ಸ್ತುತಿಸುವರ ಸ್ತೋತ್ರ ಮಾಡುವವರ, ತನ್ನನ್ನು ಭಕ್ತಿಯಿಂದ ಹಾಡಿ ಹೊಗಳುವ ಸದ್ಭಕ್ತರನ್ನು ಕಾದುಕೊಂಡಿಹ. ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾನೆ ಪರಮಾತ್ಮ ಅನ್ನುವುದನ್ನು ನೆನಪಿಟ್ಟುಕೋ. ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾನೆ. ಕಾಯ್ದುಕೊಳ್ಳಿ. ಕರುಣ ಮಹೋದದಿಯು ಅಂತ ಹೇಳ್ತಾರೆ, ಕೃಪಾಸಾಗರನಾಗಿದ್ದಾನೆ ಪರಮಾತ್ಮ. ಸರ್ವಕಾಮದನು, ಭಕ್ತರ ಎಲ್ಲ ವಿಷಯಗಳನ್ನು ಪೂರ್ತಿ ಮಾಡುವವನಾಗಿದ್ದಾನೆ. ತನ್ನವರು ನೋಡ್ರಿ, ತನ್ನವರು ಅಂತ ಹೇಳ್ತಾರೆ. ಪರಮಾತ್ಮನವರು ಯಾರು? ಅವನ ಭಕ್ತರು. ಮಾಡಿದಂತಹ ಪರಮಾತ್ಮನ ಭಕ್ತರು ಎಂದು ಅಪರಾಧಗಳನ್ನು ಮಾಡುವುದೇ ಇಲ್ಲ. ಇನ್ನೇನೋ ಪ್ರಾರಬ್ಧವಶಾತು ಯಾವಾಗ ಮಾಡಿದರೆ ಅಂತಹ ಮಹಾಪರಾಧಗಳನ್ನು ನೋಡಿ ಹೇಳ್ತಾ ಇದ್ದಾರೆ. ಪ್ರಾರಬ್ಧವಶಾತ್ ಮಾಡಿರುವಂಥ ಮಹಾ ಅಪರಾಧಗಳನ್ನು ಸಹ ನೋಡದಲೇ ಎಣಿಸದಲೇ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದೇ ಪರಮಾತ್ಮನದು ಕರುಣಾ ಸಮುದ್ರತ್ವ. ಒಂದು ನೆನಪಿಟ್ಕೊಳ್ಳಿ, ಭಕ್ತರಲ್ಲದೇ ಇರುವವರು ಧರ್ಮ ವಿರುದ್ಧ ಕರ್ಮಗಳನ್ನು ಎಂದೂ ಮಾಡೋದೇ ಇಲ್ಲ. ಇನ್ನು ಪ್ರಾರಬ್ಧವಶಾತಾಗಿ ಏನಾದರೂ ಮಾಡಿದರೆ ಆಗ ಪರಮಾತ್ಮ ಕ್ಷಮಿಸ್ತಾನೆ. ಇದೇ ಅವನ ಕರುಣಾ ಸಮುದ್ರ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಕರುಣಾ ಸಮುದ್ರದಲ್ಲಿದ್ದಾನೆ. ಆ ಪರಮಾತ್ಮನ ಅನುಗ್ರಹವನ್ನು ಪಡೆದು ನಿನ್ನ ವರ್ಣಾಶ್ರಮ ಧರ್ಮವನ್ನು ದೇಶಕಾಲಕ್ಕನುಸಾರವಾಗಿ ಆ ಧರ್ಮಗಳನ್ನು ಭಕ್ತಿಯಿಂದ
ಅವನಲ್ಲಿ ವಿಶ್ವಾಸ ಇಟ್ಟು ಮಾಡಬೇಕಲ್ಲಪ್ಪ. ಈ ರೀತಿಯಾಗೆಲ್ಲ ಭಕ್ತಿಯಿಂದ ನಾನು ಅದಾಗ ಹುಟ್ಟಬೇಕಾಗಿತ್ತು, ಇದಾಗ ಹುಟ್ಟಬೇಕಾಗಿತ್ತು, ಹಿಂಗ್ಯಾಕೆ ಹುಟ್ಟಿಸಿದ, ಹಂಗ್ಯಾಕೆ ಮಾಡ್ದ, ಇವೆಲ್ಲ ಬೇಡ. ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಜನ್ಮವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ನಮ್ಮ ಕರ್ಮಕ್ಕನುಸಾರವಾಗಿ ಇವರೇ ತಂದೆ ತಾಯಿಗಳು, ಇವರೇ ಗಂಡ ಮಕ್ಕಳು, ಇವರೇ ಹೆಂಡತಿ ಮಕ್ಕಳು, ಇಂತಹ ಮನೆಯಲ್ಲೇ ಇರಬೇಕು, ಇಂತಹ ಸ್ಥಳದಲ್ಲೇ ಇರಬೇಕು, ಈ ರೀತಿ ಊಟವೇ ಇವನಿಗೆ ಸಿಗಬೇಕು, ಆಹಾರ ಸಿಗಬೇಕು, ಈ ರೀತಿ ಬಟ್ ಇದೆಲ್ಲ ಅವನ ಲೆಕ್ಕ ಇದೆ. ಆ ಲೆಕ್ಕ ಏನು ತನ್ನ ಮನಸ್ಸಿಗೆ ಬಂದಂಗೆ ಮಾಡೋದಿಲ್ಲ. ತನಗೆ ಇವ್ರು ಬೇಕಾದವ್ರು ಇದಿಲ್ಲ. ನಾನು ಮಾಡಿದ ಕರ್ಮಕ್ಕೆ ನಂಗೆ ಫಲ ಕೊಟ್ಟ. ಆದ್ದರಿಂದ ಪರಮಾತ್ಮನಿಗೆ, ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮನಿಗೆ ಏನು ಅಲ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಸಮಯದಲ್ಲಿಯೂ ಖೇದ ಮೋದ ಜಯ ಅಪಜಯ ಯಾವ ಸಮಯದಲ್ಲಿಯೂ ನಿಮಗೆ ಬಂದಾಗ ಇವು ಯಾವೂ ಇಲ್ಲದೇ ಇರುವಂತಹ ಪರಮಾತ್ಮ, ನಿರ್ದೋಷನಾಗಿರುವಂತಹ ಪರಮಾತ್ಮ, ಜ್ಞಾನಾನಂದ ಸಮುದ್ರನಾಗಿರುವಂತಹ ಪರಮಾತ್ಮ, ತನ್ನಂಗ್ರಿ ಯಾರು ತನ್ನ ಪಾದಕಮಲವನ್ನು ನಂಬಿ ವಿಶ್ವಾಸ ಎಷ್ಟು ಸ್ತೋತ್ರ ಮಾಡುತ್ತಾರೆಯೋ, ಅವನ ನಂಬಿರ್ತಾರೆಯೋ ಅಂತಹವರನ್ನು ಕಾಯ್ಕೊಂಡಿರ್ತಾನಂತೆ. ಇದಕ್ಕಿಂತ ಹೆಚ್ಚೇನು ಬೇಕು? ಇದೇ ಕರುಣಾ ಸಮುದ್ರತ್ವ. ಅಂತಹ ಸಮಯದಲ್ಲಿ ಮಾಡಿದ ಅಪರಾಧಗಳನ್ನು ಕ್ಷಮಿಸಿ. ಅದಕ್ಕೆ ದಾಸರು ಕಳಿಸ್ತಾರೆ, ನಾನೇನು ಮಾಡಿದೇನೋ ವೆಂಕಟರೇಯ ನೀಯನ್ನ ಕಾಯಬೇಕು. ಉಕ್ಕಿ ಬರುವ ಪಾಪ ಮಾಡಿದ ಅಜಮೀಳ ನಿನ್ನ ಅಕ್ಕರೆ ಮಗನೇನೋ. ನಾನೇನು ಮಾಡಿದೇನೋ ವೆಂಕಟರೇಯ ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ. ಉಕ್ಕಿ ಬರುವ ಪಾಪ ಮಾಡಿದ ಜಮೀಳ ನಿನ್ನ ಅಕ್ಕರೆ ಮಗನೇನು ವೆಂಕಟರೇಯ ನಾನೇನು ಮಾಡಿದೇನು. ಕರಿರಾಜ ನಿನಗೇನು ಲೆಟ್ರ್ ಬರೆದು ಕರೆಸಿದ್ನ, ಟೆಲಿಗ್ರಾಮ್ ಕೊಟ್ಟನ, ಲೆಟ್ರ್ ಕೊಟ್ಟನ, ಏನಪ್ಪ? ದ್ರೌಪದಿ ದೇವಿ ಕರಿರಾಜ ನಿಂಗೆ ಕರೆಸಿದ್ನೇನು, ಬಾರಪ್ಪ ಈ ಟೈಮಿಗೆ ಬಂದು ಇವನು ಹಿಡಿತಾನೆ, ಕಾಲು ಹಿಡಿತಾನೆ ಮೊಸಳೆ, ಆಗ ನೀನು ಬರಬೇಕು ಅಂತ ಮೊದಲೇ ಹೇಳಿಟ್ಟಿದ್ನೇನು. ಬಂದ್ಯೋ ಇಲ್ಲೋ? ದ್ರೌಪದಿ ದೇವಿ ಬರೆದೋಲೆ ಕಳುಹಿದಾಳೆ. ಸೀರೆ ಸೆಳೆಯುವಾಗ, ದುಷ್ಟನಾಗಿರುವಂತಹ ದುಶ್ಯಾಸನ ಸೀರೆ ಸೆಳೆಯುವಾಗ ಸಭಾ ಮಧ್ಯದಲ್ಲಿ ಹಾ ಕೃಷ್ಣ ದ್ವಾರಕಾವಾಸಿ ಏನಂತ ಹೇಳಿದ್ರೆ ಓಡಿ ಬಂದೇ ಇಲ್ಲ. ಅವಳೇ ನೀನು ಲೆಟ್ರ್ ಕಳಿಸಿದ್ಲೇನು, ಬರೆದು ಓಲೆ ಕಳಿಸಿದ್ಲೇನು, ಇಂಥ ಸಮಯದಲ್ಲಿ ಇವ್ರು ಹಿಂಗೆ ಮಾಡ್ತಾರೆ ನೀ ಬರಬೇಕು ಅಂತ. ಬಂದ್ಯೋ ಇಲ್ಲ ಅವಾಗ? ಉಕ್ಕಿ ಬರುವ ಪಾಪ ಮಾಡಿದಂತಹ ಅಜಮೀಳ ಏನು ಹಿಂದಿನ ಜನ್ಮದ ಇದಿತ್ತೋ, ಮಾಡಬಾರ್ದು ಪಾಪ ಎಲ್ಲ ಮಾಡಿದ್ದ. ಆದರೆ ಅಂತ್ಯಕಾಲಕ್ಕೆ ಅವನಿಗೆ ಅನಂತ ಹಿಂದಿನ ಜನ್ಮದ ಏನು ಪುಣ್ಯ ಇತ್ತು, ಅವನು ನಾರಾಯಣ ಅಂತ ಕರೆದಾಕ್ಷಣ ಓಡಿ ಬಂದಿಯಲ್ಲೋ ಪರಮಾತ್ಮ. ಅಲ್ಲಿ ಬಂದೀನಿ, ನನ್ನ ಹತ್ರ ಯಾಕೆ ನಾ ಕರೆದ್ರೆ ಯಾಕೆ ಬರ್ತಾ ಇಲ್ಲಪ್ಪ? ವೆಂಕಟೇಶ ವೆಂಕಟರೇಯ ಹೇಳ್ತಾರೆ. ನಾ ಏನು ಮಾಡಿದ್ದಪ್ಪ, ನನ್ನ ಹತ್ರ ಬಾರೋ ಮಾರಯ್ಯ, ನಾನು ಕರಿತಿದ್ದೀನಿ ಬಾ. ನಾವು ಹಂಗೆ ಭಕ್ತಿಯಿಂದ ಕರೆದಾಗ ಬಂದೇ ಬರ್ತಾನೆ ಪರಮಾತ್ಮ. ಹಿಂದೆ ಬಂದಿದ್ದಾನೆ, ಈಗ ಬರ್ತಾ ಇದ್ದಾನೆ, ಮುಂದೆ ಇದ್ದಾನೆ. ನಾವೇನು ಮಾಡ್ತೀವಿ, ಅವಾಗ ಸಂಕಟ ಬಂದಾಗ ಏನಾದರೂ ರಕ್ಷಣೆ ಆಯಿತು ಅಂತಂದರೆ ನನ್ನಿಂದ ಆಯಿತು, ಅವರಿಂದ ಆಯಿತು, ಇವರಿಂದ ಆಯಿತು. ಇಲ್ಲ, ಅದೆಲ್ಲ ಪರಮಾತ್ಮನಿಂದೇ ಆಗಿದೆ. ಆಗದೆ ಆದರೆ ದೇವ್ರು ಹೆಂಗೆ ಮಾಡ್ದ ಅಂತ. ನಿಮ್ಮ ದೇವರು ನಮ್ಮ ದೇವರು ಎಲ್ಲ ಬೇಡ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಎಲ್ಲ ಕಾಲಕ್ಕೂ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ದುಃಖವಾಗಲಿ ಸಂತೋಷವಾಗಲಿ ಜಯವಾಗಲಿ ಅಪಜಯವಾಗಲಿ ಈ ದೋಷಗಳು ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮನಿಗೆ ಎಂದೂ ಇಲ್ಲ. ಹೀಗೆ ತಿಳಿದುಕೊಂಡು ಅವನ ಪಾದ ಕಮಲಗಳನ್ನು ತನ್ನಂಘ್ರಿ ಕಮಲವ ಸಾದರದಿ ನಂಬಿ ಸ್ತುತಿಸುವ ಶಬ್ದಕ್ಕೆ ಲಕ್ಷ್ಯ ಕೊಡು.
ಅವನ ಪಾದಕಮಲಗಳನ್ನು ಸಾದರದೆ ವಿಶ್ವಾಸದಿಂದ ನಂಬೆ ಸ್ತುತಿಸು ಸ್ತೋತ್ರ ಮಾಡುವವರ 3 ಶಬ್ದಕ್ಕೆ ಲಕ್ಷ್ಯ ಕೊಡಿ. ವಿಶ್ವಾಸದಿಂದ ಭಕ್ತಿಯಿಂದ ಸ್ತೋತ್ರ ಮಾಡುವವರ, ನಂಬಿ ಅಂದರೆ ದೃಢವಾದ ವಿಶ್ವಾಸ ಇಟ್ಟು, ಸಾದರದೆ ಆದರದಿಂದ ವಿಶ್ವಾಸದಿಂದ ಅಕ್ಕರೆಯಿಂದ ಪ್ರೀತಿಯಿಂದ ಈತ ನಮ್ಮವ, ನಾನು ಅವನವನು, ನನ್ನನ್ನು ಬಂದು ಅವನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಈ 3 ಶಬ್ದಕ್ಕೆ ಲಕ್ಷ್ಯ ಕೊಡಿ. ಕಾದುಕೊಂಡಿಹ, ಅಲ್ಲೇ ಇರ್ತಾನಂತೆ ಕೃಪಾಸಾಗರನಾಗಿರುವಂತಹ ಪರಮಾತ್ಮ. ಅವರನ್ನು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ, ಅಲ್ಲೇ ಇದ್ದು ರಕ್ಷಣೆ ಮಾಡಬೇಕು. ಪರಮ ಕರುಣ ಯಾಕೆ ಹೀಗಿದ್ದಾನೆ ಅಂತಂದರೆ ಪರಮ ಕರುಣಾ ಸಮುದ್ರ. ತನ್ನವರು ಮಾಡಿದ ಮಹಾಪರಾಧಗಳ, ಅವನವರು ಮಾಡೋದೇ ಇಲ್ಲ ಅಪರಾಧಗಳನ್ನು, ಇನ್ನು ಪ್ರಾರಬ್ಧ ಕರ್ಮದಿಂದ ಅಪರಾಧಗಳನ್ನು ಮಾಡಿದರೂ ಅದನ್ನು ಕ್ಷಮಿಸಿ ನೋಡದಲೇ ಎಂದರೆ ಆ ಮಹಾಪರಾಧಗಳನ್ನು ಎಣಿಸದೆ ಕ್ಷಮಿಸಿ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೂರ್ಮವರಾಹ ನರ ಪಂಚಾನನಾತುಳ ಶೌರ್ಯವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರಧ್ವಂಸೇ ಧೇನುಕಾಸುರಮಥನ ತ್ರಿಪುರವಹಾನಿ ಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನು. ನೋಡ್ರಿ ಪರಮಾತ್ಮ ಇಷ್ಟೆಲ್ಲ ಅವತಾರ ಯಾಕೆ ತೆಗೆದುಕೊಳ್ತಾನೆ ಅಂತಂದರೆ ಆಯಾ ರೂಪಗಳಿಂದ ನೋಡಿ ರಕ್ಷಣೆಗೋಸ್ಕರ ಪರಮಾತ್ಮ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಮೀನ ಮತ್ಸ್ಯಾವತಾರ ರೂಪ ತೊಗೊಂಡಿದ್ದಾನೆ, ಕೂರ್ಮ ರೂಪ ತೆಗೆದುಕೊಂಡು ಬೆನ್ನ ಮೇಲೆ ಆ ಮಂದರ ಪರ್ವತವನ್ನು ಧರಿಸಿದ. ಮೊದಲೇನು ಮಾಡಿದರು, ದೇವತೆಗಳು ಮತ್ತು ದೈತ್ಯರು ಆ ಮಂದರ ಪರ್ವತವನ್ನೇ ಇಟ್ಟು ಕಡಿಬೇಕು ಅಂತ ಹೋದರೆ ಆ ಮಂದರ ಪರ್ವತ ನೀರಿನಲ್ಲಿ ಮುಳುಗೋಗುತ್ತೆ. ಭಾರವಾಗಿದ್ದು ಮಂದರ ಪರ್ವತ ಮುಳುಗಿ ಹೋಗುತ್ತೆ. ಆಗ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾರೆ ಪರಮಾತ್ಮ ಅಂತ ಹೇಳಿ. ಪರಮಾತ್ಮ ಏನು ಮಾಡ್ತಾನೆ, ಕೂರ್ಮ ರೂಪವನ್ನು ತೆಗೆದುಕೊಂಡು ನನ್ನ ಮೇಲೆ ಅದನ್ನು ಇಡ್ರಿ ಅಂತ ಹೇಳ್ತಾನೆ. ಪರ್ವತವನ್ನು ಇಡ್ತಾರೆ, ಆಮೇಲೆ ಕಡಿಲಿಕ್ಕೆ ಶುರು ಮಾಡ್ತಾರೆ. ದೈತ್ಯರಿಗೆ ಆಗೋದಿಲ್ಲ, ಅವ್ರು ದಣದು ಬಿಡುತ್ತಾರೆ. ದೇವತೆಗಳು ಮೊದಲು ಮಾಡ್ತಾರೆ, ಅವರು ಇದು ಮಾಡ್ತಾರೆ. ಆಗ ಪರಮಾತ್ಮ ತಾನೇ ಅಜಿತ ರೂಪನಾಗಿ ತಾನೇ ಕಡಿತಾನೆ. ಕಡೆದು ಏನು ಮಾಡ್ತಾನೆ, ಅಮೃತ ಬರುತ್ತೆ. ಆ ಅಮೃತವನ್ನು ನೋಡ್ರಿ, ಒಂದು ಕಡೆ ಸಾಲಾಗಿ ದೇವತೆಗಳು ಕೂತು, ಒಂದು ಕಡೆ ಸಾಲಾಗಿ ದೈತ್ಯರು ಕೂತು. ದೈತ್ಯರು ಆ ಅಮೃತಕ್ಕೆ ಯೋಗ್ಯರಲ್ಲ ಅಂಥೇಳಿ ಪರಮಾತ್ಮ ಏನು ಮಾಡ್ತಾನೆ, ಮೋಹಿನಿ ರೂಪವನ್ನು ಧರಿಸಿ ಬಂದು ಆ ಮೋಹಿನಿ ರೂಪ ನೋಡ್ತಾ ಅವ್ರು ಕೂತಿದ್ದಾರೆ. ಇಲ್ಲಿ ಪರಮಾತ್ಮ ದೇವತೆಗಳಿಗೆ ಅಮೃತವನ್ನು ಉಣಿಸಿದ್ದ. ಆಮೇಲೆ ಯುದ್ಧಕ್ಕೆ ಬಂದಾಗ ಪರಮಾತ್ಮ ಅವನ್ನೆಲ್ಲ ಇದು ಮಾಡ್ತಾನೆ. ಆದ್ದರಿಂದ ಒಂದು ನೆನ್ಪಿಟ್ಕೊಳ್ರಿ, ಪರಮಾತ್ಮ ಅವತಾರ ತೆಗೆದುಕೊಳ್ಳುವುದು ನಮ್ಮ ಇದಕ್ಕೋಸ್ಕರನೇ. ವರಾಹ ರೂಪದಿಂದ ಹಿರಣ್ಯಾಕ್ಷ ದೈತ್ಯನನ್ನು ಸಂಹಾರ ಮಾಡ್ತಾನೆ. ಅವರು ವರ ಕೇಳಿರ್ತಾರೆ, ಮನುಷ್ಯರಿಂದ ಬೇಡ, ಅವರಿಂದ ಬೇಡ, ಇವರಿಂದ ಬೇಡ. ಅದಕ್ಕೆ ಪರಮಾತ್ಮ ವರಹ ರೂಪವನ್ನು ತೆಗೆದುಕೊಂಡು ಆ ಹಿರಣ್ಯಾಕ್ಷ ದೇವ ಅತುಳ ಶೌರ್ಯನಾಗಿರುವಂತಹ ಹಿರಣ್ಯಕಶಿಪುನನ್ನು ನರಪಂಚಾನನ ಹೇಳ್ತಾ ಇದ್ದಾರೆ, ನರಸಿಂಹ ರೂಪದಿಂದ ಕೊಂದಿದ್ದಾನೆ. ಅವನು ಒಳಗೆ ಬೇಡ, ಹೊರಗೆ ಬೇಡ, ಮ್ಯಾಲೆ ಬೇಡ, ಕೆಳಗೆ ಬೇಡ, ಮನುಷ್ಯರಿಂದ ಬೇಡ, ಪ್ರಾಣಿಗಳಿಂದ ಬೇಡ. ಪರಮಾತ್ಮ ಹೇಳಿದ ಏನೇನು ಹೊರಕ್ಕೆ ತಿಕ್ಕಿ ಹಾಕೋ. ಪರಮಾತ್ಮ ನೀನು ಭಾಳ ಶಾಣೆ ಅಂತ ತಿಳ್ಕೊಂಡು ನೀ ಚಾಪೆ ಕೆಳಗೆ ಮುಸುಳು, ಅವ್ನು ರಂಗೋಲಿ ಕೆಳಗೆ ಮುಸುಳು, ಎಲ್ಲ ಹೊರಗಳಿಗೆ ತಥಾಸ್ತು ಅಂದಿದ್ದಾನೆ. ಆಮೇಲೆ ಪರಮಾತ್ಮ ನರಸಿಂಹ ರೂಪನಾಗಿ ಬಂದಿದ್ದಾನೆ. ಬಂದು ನೋಡ್ರಿ, ನರಸಿಂಹ ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಪ್ರಾಣಿಯೂ ಅಲ್ಲ. ಯಾರಿಂದ ಹುಟ್ಟಿರಬಾರ್ದು, ಕಂಬದಿಂದ ಪ್ರತ್ಯಕ್ಷ ಆಗಿದ್ದಾನೆ.
ಬೆಳಗ್ಗೆ ಬೇಡ, ಇದು ಬೇಡ, ರಾತ್ರಿ ಬೇಡ ಅಂತಂದರೆ ಮತ್ತು ಸಂಧ್ಯಾಕಾಲದಲ್ಲಿ ಇದು ಮಾಡಿದ. ಆಯುಧಗಳಿಂದ ಬೇಡ ಅಂತಂದರೆ ತನ್ನ ಉಗುರಿನಿಂದ ಮಾಡಿದ. ಒಳಗೆ ಬೇಡ, ಹೊರಗೆ ಬೇಡ ಅಂತಂದರೆ ದೆಹಲಿಯ ಮೇಲೆ, ಹೊಸ್ತಲಿನ ಮೇಲೆ ಕುಳಿತು ಮಾಡಿದ. ಅವನ ಎಲ್ಲ ವರಗಳನ್ನು ಪರಮಾತ್ಮ ಇದು ಮಾಡಿದ. ಆದ್ದರಿಂದ ನರಪಂಚಾನನ ಅತುಳ ಶೌರ್ಯನಾಗಿರುವಂತಹ ನರಪಂಚಾನನಾಗಿ ದುಷ್ಟನಾಗಿರುವಂತಹ ಆ ಹಿರಣ್ಯಕಶಿಪುವನ್ನು ಪರಮಾತ್ಮ ಇದು ಮಾಡಿ ಪ್ರಹ್ಲಾದನಿಗೆ ಅನುಗ್ರಹವನ್ನು ಮಾಡಿ ಜಗತ್ತಿಗೆ ಪರಮಾತ್ಮ ಉಪಕಾರವನ್ನು ಮಾಡಿದ್ದಾನೆ. ಇನ್ನು ಮುಂದಿನ ಅವತಾರಗಳನ್ನ ನಾಳಿನ ದಿವಸ ನೋಡೋಣ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.